ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಿನ್ನೆ ಏನು ವೆಸ್ಟ್ ಇಂಡೀಸ್ ಬ್ಯಾಟಿಂಗ ಏನು ಸುದ್ದಿ. ನನಗ್ರ ಬೆವ್ರು ಇಳಿದು ಬಿಡುತ್ತ ಅವ್ರ ಬ್ಯಾಟಿಂಗ್ ನೋಡಿ. ಒಂದು ಸ್ವಲ್ಪ ಏನತ್ತಾರದು, ಒಂದು ಕಡೆ ಟೆನ್ಷನ್ ಆಗಿಬಿಟ್ಟದ, ನಮ್ಮ ಟೀಮ್ ಕ್ವಾಲಿಫೈ ಆಗ್ತದೋ ಇಲ್ಲೋ ಅಂತ. ಆ ಕಡೆ ಸೌತ್ ಆಫ್ರಿಕಾದವರು ಹೊಡೆದು ಬಿಟ್ಟಾರ ನಮ್ಮನ್ನ, ಇವರು ಸಿಕ್ಕಾಪಟ್ಟೆ ರನ್ನಿಲ್ಲಿ ಗೆದ್ದು ಬಿಟ್ಟಾರ. ಮತ್ತು ಅಲ್ಲೇನೈತಿ ನಮಗೆ ಮೇನ್ ಬೇಕಾಗೋದೀಗ ಮ್ಯಾಚ್ ಗೆದ್ರೆ ಅಲ್ಲ, ರನ್ ರೇಟ್ಲಿ ಗೆಲ್ಬೇಕು. ಇವರು ಗುಡ್ಡಾನೇ ಕಟ್ಟಿಬಿಟ್ಟಾರ ರನ್ ರೇಟಿಂದ. ಅವ್ರದ್ದು 3800 ಎಟ್ಟೋಯ್ತಿ, ಇವ್ರದ್ದು 5000 ಮ್ಯಾಲೆ ಐತಿ. ಏನೋ ಮರವ ಇದು ವೆಸ್ಟ್ ಇಂಡೀಸ್ ಬ್ಯಾಟಿಂಗ ಏನತ್ತರದು ಹಳೆ ವೆಸ್ಟ್ ಇಂಡೀಸ್ ಬ್ಯಾಕ್ ಆಗಿಬಿಟ್ಟದ ನೋಡಿ. ಈಗ ಬಂದವರೆಲ್ಲ ಹೊಡಿದೆ 2-3 6. ಒಟ್ಟು ಸ್ಲೋ ಆಡೋದೇ ಇಲ್ಲ. ಅವ್ರೇನು ಓಪನರ್ ಅದಾರ ನೋಡ್ರಿ, ಬ್ರ್ಯಾಂಡನ್ ಕಿಂಗ್ ಮತ್ತು ಸೈ ಹೋಪ, ಅವರಿಬ್ಬರೇ ಸ್ಲೋ ಆಡ್ತಾರೆ. ಅವರಿಬ್ಬರಿಗೆ ಔಟ್ ಮಾಡಿದ್ರು ಸತ್ರ ಮುಂದಿನ ಪ್ಲೇಯರ್ಗಳು ಬರ್ತಾರೆ ನೋಡ್ರಿ ಹಿಂದೆ. ಹಿಟ್ಮ್ಯಾರ, ಪವೆಲ್ಲ, ಮತ್ತೇನು ರದರ್ಫೋರ್ಡ, ಶೇಪರ್ಡ ಬಂದೆವು ಓಸು ಅವೇ. 6 ಅಂತೂ ಇಟ್ಟು ಚಂದ ಹೊಡಿತಾರ. ತಾಕತ್ತು ಹಚ್ಚೋದು ಬೇಡ, ಇವರೇ ಒಂದು ದೊಡ್ಡ ತಾಕತ್ತು. ಬರೀ ಬ್ಯಾಟ್ ಹಿಂಗೆ ಬೀಸಿದ್ರೆ ಸಾಕು, ಅವು ಚಕ್ಕನೇ ಹೋಗ್ಬಿಡ್ತಾವೆ ಗ್ರೌಂಡ್ ದಾಟಿ. 106 ಮೀಟ್ರ್ 107 ಮೀಟ್ರ್ 6 ಹೊಡಿಲಾಕತ್ತಾರ. ಇದೆಲ್ಲ ನೋಡಿದ್ರೆ ಈ ಸಲ ಕಪ್ಪು ಓಂ ನಮಃ ಶಿವ ಹಾಕೋದು ಅನ್ಸಾಕತ್ತದ ನನಗಂತೂ. ನೋಡೋಣ ಏನು ಹಾಕದ ಎಲ್ಲೆಲ್ಲಿ ಹೊಕ್ಕದ ಗೇಮ. ಇನ್ನೂ 2 ಮ್ಯಾಚ್ ಅದಾವೆ, ಗೆಲ್ಲೋಣ ಅಂತ. ನಮ್ಮವ್ರು ಗೆದ್ರೆ ಭಾರಿ ಹಾಕದ, ರನ್ ರೇಟ್ಲಿ ಗೆದ್ರೆ ಇನ್ನೂ ಚಲೋ ಹಾಕದ. ನಾವನ್ನ ನೋಡೋಣ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಒಂದು ಲೈಕ್ ಗುದ್ರಿ.